ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕನ್ನೆಕುಡಿ ಕಟ್ನೆ ಮತ್ತು ಕನ್ನೆಕುಡಿ ಕಲ್ಕ ಹೆಂಗೆ ಮಾಡೋದು ತೋರಿಸ್ತಾ ಇದ್ದಿ. ಇದು ಮಳೆಗಾಲದಲ್ಲಿ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಚಲೋದು. ಎಂತಕೆಂದ್ರೆ ಸ್ವಲ್ಪ ಥಂಡಿ ಶೀತ ಎಲ್ಲ ಇರ್ತಲೆ ಅದೆಲ್ಲ ಕಡಿಮೆ ಆಗ್ತು. ಇದು ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಚಲೋದು. ಮತ್ತು ಇದನ್ನು ಮಳೆಗಾಲದಲ್ಲಿ ಹವ್ಯಕ್ರಮಲ್ಲಿ ಮಾಡೋದೇ ಹೋದ ದಿನವೇ ಇಲ್ಲೇಳಿ ಹೇಳಕ್ಕು ಅಂದ್ರೆ ಖಾಯಮ್ಮ ಮಾಡೇ ಮಾಡ್ತಾ ಪ್ರತಿಯೊಬ್ಬರ ಮನೆಯಲ್ಲೂ ಹಂಗೆ ವಾರದಲ್ಲಿ ಒಂದು ಸರಿನಾದ್ರು ಮಾಡೇ ಮಾಡ್ತಾ. ಅದರಲ್ಲಿ ಕಲ್ಕ ಮತ್ತು ಕಟ್ನೆ ಎರಡು ನಮೂನಿ ಮಾಡ್ತಾ. ನಿಂಗಕ್ಕೆ ಯಾವ್ದು ಗೊತ್ತಿದ್ರು ಕಾಮೆಂಟ್ ಮಾಡಿ, ನಾ ಎರಡೂ ಮಾಡ್ತಿ. ಈಗ ಹೆಂಗೆ ಮಾಡೋದು ತೋರಿಸ್ತಿ. ಈಗ ಇದು ಮಾಡ್ಬಿಡೋ ಸಸಾರಲ್ಲ, ಅದ್ರ ಸೊಪ್ಪು ಕೊಯ್ಕೊಬಪ್ಪದೇ ಕಷ್ಟ. ನಾಂಗಳೂರಲ್ಲಿ ಹುಡ್ಕೊಂಡು ಹೋಗೋವು ತೋಟದಲ್ಲಿ ಇರುತ್ತು. ಅಲ್ಲಿವರೆಗೆ ಹೋಗೋವು ಅಂದರೆ ಒಂದು ಕಷ್ಟ ಅಂತೂ ಕೇಳ್ರೆ, ಈ ಗಂಡಸ್ರು ಯಾರು ಒಂದು ಕೊಯ್ಕೊಡ್ತಿಲ್ಲ, ಹೆಂಗಸ್ರಿಗೆ ಹರಿತಿಲ್ಲ ಆಗ್ತು. ಅಲ್ಲಿವರೆಗೆ ಹೋಗೋದೇ ಕಷ್ಟ. ನನಗೆ ಇದ್ರ ಕೊಯ್ಕೊಬಪ್ಪದು ಸ್ವಲ್ಪ ಕಷ್ಟ ಅನ್ನಿಸ್ತು. ಎಂತಕ್ಕೆ ಕೇಳಿರೆ, ಒಪ್ಪೋದು ಇದು ಮಾಡೋದು ಬೇರೆ ಅಂತ ಪ್ರಾಬ್ಲಮ್ ಅಲ್ಲ. ಆದರೆ ಅಮ್ಮಲ್ಲಿ ಈ ಸೊಪ್ಪು ಇದ್ದಿದ್ದು ನಾಗರಬನದಲ್ಲಿ. ಅದು ನಾಗರಬನ ಅಥ್ವಲ್ಲಿ ಅಂದ್ರೆ ನಾಗರ ಕಲ್ಲು ನಾವು ಪೂಜೆ ಮಾಡ್ತೀವಲ್ಲಿ ನಾಗರ ಪಂಚಮಿಲಿ, ಅದ್ರ ಕಲ್ಲು ಇದ್ದ ಜಾಗದಲ್ಲೇ ಎಮ್ಮಲ್ಲಿ ಇದಿದ್ದು. ಹಾಗಾಗಿ ಅಲ್ಲಿ ಹಾಗೆ ಹಾವಿರ್ತುಳಲ್ಲ, ಆದರೆ ಹೆಂಗೆ ಸ್ವಲ್ಪ ಅಲ್ಲಿ ಹೊಪ್ಪದು ಸ್ವಲ್ಪ ಹೆದರಿಕೆ ಅನ್ನಿಸ್ತು. ಎಂತಕ್ಕೆ ಸ್ನಾನ ಮಾಡೋದೆಲ್ಲ ಹೋಗವಲ್ಲಿ ಹೇಳಿ ಹೋದರೆ ಅಂತ ತೊಂದರೆ ಇಲ್ಲ, ಎಲ್ಲರೂ ಹೋಗ್ತಾ. ಅದು ನನಗೆ ಸ್ವಲ್ಪ ಕಷ್ಟಾಳ ಅನ್ನಿಸ್ತು ಅಲ್ಲಿ ಒಪ್ಪಲ್ಲೇ. ಮತ್ತು ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಕಳೆ ಬೆಳೆದಿರ್ತು, ಅಲ್ಲಿ ಹೋಗೋವು ಅಂದರೆ ಸ್ವಲ್ಪ ಹೆದರಿಕೆನೇ ಆಗ್ತು. ಮತ್ತು ಈ ನಾಗರ ಪಂಚಮಿ ಟೈಮಲ್ಲಿ ಅದು ಕ್ಲೀನ್ ಮಾಡ್ತಾ ಅಷ್ಟರೊಳಗೆ ಮಾಡಿರ್ತೀವಿ ಅಲ್ಲಿ. ಹಾಗಾಗಿ ಅಲ್ಲಿ ಹೋಗಿ ಕೊಯ್ಕೊಬಪ್ಪದು ಸ್ವಲ್ಪ ಕಷ್ಟನೇ. ಆದರೂ ಬಾಯಿ ರುಚಿ ಕೇಳ್ತಿಲ್ಲ ಅಲ್ಲಿ ಮಾಡೋಣ ಕಾಣಿಸ್ತು. ಕಟ್ನೆ ಕಲ್ಕ ಎರಡು ಸೂಪರ್ ಆಗ್ತು. ಹಾಗಾಗಿ ಆದರೂ ಕೊಯ್ಕೊಬತ್ತಿ ಅಂದು ಇವ್ರ ಹತ್ರ ಕೊಯ್ಕೊಬಂದು ಕೊಡಿ ಅಂದು ಅಲ್ಲಿ ನಡೆದ್ರನ ಕಡೆಗೆ ಕೊಯ್ಕೊಬತ್ತಿ ಅಡ್ಡಿಲ್ಲ ಹೇಳಿದವರು. ಮಧ್ಯಾಹ್ನದವರೆ ನೋಡಿದೆ, ಇನ್ನು ನಾವೇ ಕೊಯ್ಕೊಬಪ್ಪದಯ್ಯ ಬಾಕಿ ಪದಾರ್ಥ ಎಲ್ಲ ಮಾಡಿ ಮುಗಿಸ್ಗೆ ಬಿಟ್ನ. ಹಾಗಾಗಿ ಇದೊಂದು ಯಾಕಿನ್ನೆ ಎಂತ ಕುತ್ಕೊಂಬೋದು ಕೊಯ್ಕೊಬಂದ್ಬಿಡೋಣ ಅವಳು ಹೋದಿ. ಸಂತಿಗೆ ನಿಂಗಳನ್ನೂ ಕರ್ಕೊಂಡು ಹೋಗ್ತಾ ಇದ್ದಿ ನೋಡಿ ಎಲ್ಲಿ ಅಂತೇಳಿ. ಈ ಜಾಗ ಎಲ್ಲ ನಿಂಗಕ್ಕೆ ಈಗಾಗಲೇ ಗೊತ್ತಾಯಿಕ್ಕು. ಎಂತಕೆಂದ್ರೆ ಸುಮಾರು ದಿವಸ ತೋರಿಸ್ತಿ ಅಲ್ಲಿ ಇಲ್ಲಿ ಹೋಪಕ್ಕರೆ ಇದು ಮಾಡಕ್ಕರೆ ಎಲ್ಲ ಎಲ್ಲಿ ಅಂತ ಹೇಳೋದಲ್ಲವ. ಇದಂತೂ ಈಗ ಒಂದು 3-4 ತಿಂಗಳಿಂದ ನೀವು ನೋಡ್ತಾನೆ ಇದ್ದಿಕ್ಕು ನಮ್ಮನೆ ಹಲಸಿನ ಮರವ. ಅದು ಕಾಯಿ ಬಿಟ್ಟಲ್ಲಿಂದ ಈ ಹೊಣ್ಣಾಗಿ ಉದುರುವಲ್ಲಿವರೆಗೂ ತೋರಿಸಿದ್ದೆ ನಿಂಗಕ್ಕೆ. ಇದೇ ಜಾಗದಲ್ಲಿ ಹೋಗವು. ಇದು ಈ ನಮ್ಮನೆ ಮಟ್ಟಿ ಆಗೋದು, ಹೆಂಗೆ ಹೋಗವು ಎಲ್ಲಿ ಹೋಗೋವಳೆ ಗೊತ್ತಾಗ್ತಿಲ್ಲ ನೋಡಿ. ಇಲ್ಲಿ ದೈ ಬದಿಗೆ ನಾಗರಬನ ಇದು. ಇಲ್ಲಿ ಒಂದು ವಿಶೇಷತೆ ಅಂತೂ ಕೇಳ್ರಿ, ಈ ನಾಗರಬನದಲ್ಲಿ ಎಂಥದ್ದು ಕೊಚ್ಚಿ ನೆಟ್ಟು ಎಲ್ಲ ಮಾಡ್ತೀವಿಲ್ಲೆ. ಹುಟ್ಟಿದ್ದಂಥ ಥರ ಇದ್ರೆ ಕಿತ್ಕೊಂಬಂದ್ಕೊಂಬಲ್ಲಿ ಅಡ್ಡಿಲ್ಲೇಡ. ಹಾಗಾಗಿ ಎಂಥದ್ದು ನೆಟ್ಟು ಗಿಟ್ಟು ಎಲ್ಲ ಮಾಡ್ತೀವಿಲ್ಲ. ನಾ ಏನು ತಂದೆ ಅವ್ರ ಹತ್ರ ಒಂದೆರಡು ಬಾಳೆ ಗಿಡ ನೆಟ್ಟು ಬಿಡೋಣ, ಅಲ್ಲಿ ಕಳೆ ಅಷ್ಟೆಲ್ಲ ಆಗ್ತಿಲ್ಲ ಅಂದು ಕಡೆಗೆ ಅವರು ಇಲ್ಲ ಅಲ್ಲಿ ಅಂಥದ್ದು ನೆಡ್ತೀವಿಲ್ಲ. ಇದ್ದಿದ್ದಂತಾರು ಹಿಂಗಿದ್ರು ಕೊಯ್ಗಿಕ್ಕೆ ಬಂದ್ಪಲ್ಲಿ ಅಡ್ಡಿಲ್ಲ ಅಂಬ್ರು. ಹಂಗೆ ಅಂದ್ಕೊಳ್ಳೆ ಸ್ವಲ್ಪ ಹೆದ್ರ್ಕೊಂಡಂಗೆ ಆಗ್ತದ. ಹಾಗಾಗಿ ಇದೆ ನೋಡಿ ಕನ್ನೆಕುಡಿ ಇದೆ. ಇಲ್ಲೆಲ್ಲ ರಾಶಿ ಇದ್ದು, ಮುಂದೆ ಹೋದರೆ ಸಿಕ್ಕಾಪಟ್ಟೆ ಇದ್ದು. ಮುಂದೆ ಒಪ್ಪ ಧೈರ್ಯ ಬಂಜಿಲ್ಲ, ಕೈ ಸಿಕ್ಕಷ್ಟಾರು ಕೊಯ್ಕೊಬಪ್ಪ ನಾವು ಹೇಗೆತ್ತ ಹೋದಿ. ನೋಡಿ ಎಷ್ಟು ಚಂದ ಇದ್ದು ನೋಡಿ. ಇಲ್ಲಿ ಮೊಟ್ಟೆ ಮೊಟ್ಟೆ ಆಗೋಜು ಇದೆ. ಈಗಿನ ನಾಗರ ಪಂಚಮಿ ಬಂತಲ್ಲಿ ಇನ್ನು ಸಾವರಿ ಒಂದು ಸರಿ ಚೊಕ್ಕ ಮಾಡ್ತಾ ಅವಾಗ ಕರೆಕ್ಟಾಗಿ ಕಾಣಿಸ್ತು. ತೋರಿಸ್ತೀನಿ ಹಿಂಗಕ್ಕುವ. ಈಗ ಇದ್ರ ಮಧ್ಯನೇ ಇರ್ತು, ಹುಡುಕ್ ಕೊಯ್ಕ ಬರವು. ಈ ಹಳ್ಳಿ ಮೇಲೆಲ್ಲ ಗೊತ್ತಿರುತ್ತಲ್ಲಿ ಅವಕ್ಕೆ ಯಾವ್ದಾದ್ರು ಕುಡಿ ಮತ್ತು ಈ ತಂಬ್ಳಿ ಗಿಂಬ್ಳಿ ಮಾಡೋದಾದರೆ ಈ ಥರ ಸೊಪ್ಪು ಸದ ಎಲ್ಲ ಗೊತ್ತಿರ್ತು ಕರೆಕ್ಟಾಗಿ. ಹಾಗಾಗಿ ಹಂಗೆ ಕರೆಕ್ಟಾಗಿ ಹುಡ್ಕೊಂಡೆ ಕೊಯ್ಕೊಬತ್ತೀಯ. ನಿಂಗೆ ಅವೆಲ್ಲ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಕೊಯ್ಕೊಬನ್ಕ ಮಾಡ್ಕೇಳಿ. ನೋಡಿ ಇಲ್ಲೆಲ್ಲ ಎಷ್ಟು ಕಳೆ ಬೆಳೆದ್ದುದ ಗೊತ್ತೇ ಆಗ್ತಿಲ್ಲ ಎಲ್ಲಿದ್ದು ಎಂಥದ್ದು. ಆದರೂ ಇದ್ರ ಮಧ್ಯ ಕರೆಕ್ಟಾಗಿ ಹುಡ್ಕೊಂಡು ಹಂಗೆ ಕೊಯ್ಕೊಬತ್ತಿ, ಹಂಗೆ ಗೊತ್ತಾಗ್ತದು ನೋಡಿ. ತೋರಿಸ್ತಾ ಇದ್ದಿ. ಇಲ್ಲೆಲ್ಲ ಮುಂದೆ ರಾಶಿ ಇದ್ದು, ಅದರದ್ದು ಇಲ್ಲೇ ಮುಂದೆ ನಾಗರಬನ ಅಲ್ಲಿ ನಾಗರ ಕಲ್ಲೆಲ್ಲ ಇದ್ದು. ಹೊಪ್ಪಲ್ಲಿ ಸ್ವಲ್ಪ ಹೆದರಿಕೆ ಆಯ್ತು. ಎಂತಕ್ಕೆ ಸ್ನಾನ ಎಲ್ಲ ಆಗಿರ್ತಿಲ್ಲ ಅಲ್ಲಿ. ಹಾಗಾಗಿ ಅಲ್ಲಿವರೆಗೆ ಹೊಪ್ಪಲ್ಲಿ ಧೈರ್ಯ ಸಾಕಾಗ್ತಿಲ್ಲ. ಮತ್ತು ಅಂಗಳ ಬದಿಗೆಲ್ಲ ಹಾವು ಸ್ವಲ್ಪ ಜಾಸ್ತಿ, ಅದರಲ್ಲೂ ಹಪ್ರೆ ನಾವು ಕಂಚಪ್ರೆ ಧೂಳಪ್ರೆ ಎಂತೆಂತೂ ಹೇಳುತ್ತಾ. ಏನಪ್ಪನ ಮನೆ ಬದಿ ಕ್ಯಾರೆ ಒಂದೇ ಜಾಸ್ತಿ ಆಗಿತ್ತು. ಇಲ್ಲಿ ಹಿಂಗಿದ್ದು ಹಾವು ಜಾಸ್ತಿ. ಇದು ಅಂತ ಮಾಡ್ತಾ ಕೇಳ್ರಿ, ಮುಡುಕ್ಕೊಂಡು ಕುತ್ಕೊಬಿಡ್ತಾ ಸಣ್ಣಕ್ಕೆ ತಳಕ್ಕೆ ಹಾಕ್ಕೊಂಡು. ಹಾಗಾಗಿ ಅಷ್ಟು ಗೊತ್ತಾಗ್ತಿಲ್ಲ. ಸುಮಾರು ಸತಿ ಕಂಡಿದ್ದಿ ನಾನು ಹಾವು ಹೊಡೆದ್ದಿ. ನಂಗೆ ಹೆದರಿಕೆಲ್ಲ ಇಲ್ಲ, ಆದರೆ ಕಾಣದ್ದೇ ಎಲ್ಲರೂ ಕಚ್ಗಿಟ್ಬಿಟ್ರೆ ಹೇಳಿ ಸ್ವಲ್ಪ ಹೆದರ್ಕತ್ತು ಅಷ್ಟೇ. ಬಿಟ್ಟರೆ ಎದುರಿ ಕಂಡ್ರೆಲ್ಲ ಹೆದರಿಕಿಲ್ಲ, ನಾನು ಹೊಡೆದ್ದಿ. ಆದರೆ ಈ ಇದ್ರ ಈ ಕಂಚಪ್ರೆ ಹೇಳತ್ವಲ್ಲಿ ಅವು ಎಂತ ಆಗ್ತಾ ಕೇಳ್ರಿ, ಗಿಡದ ಹೆಜ್ಜೆಲ್ಲಿ ಇರ್ತಾ ಮತ್ತು ಹಸೂರ ಕಲರಲ್ಲೇ ಇರ್ತಾ. ಅವು ಗೊತ್ತಾಗ್ತಿಲ್ಲ ಈ ಮಟ್ಟಿ ಹಂಗೆ ಇದ್ರಲ್ಲಿ ಇದ್ರೆ ಸಣ್ಣ ಸಣ್ಣ ಮರಿ ಎಲ್ಲ ಇದ್ದರೆ. ಹಾಗಾಗಿ ಸ್ವಲ್ಪ ಇದ್ರಲ್ಲಿ ಬಪ್ಪಲ್ ಹನಿ ಹೆದರಿಕೆ ಆಗ್ತು ಮಳೆಗಾಲದಲ್ಲಿ. ಕೊಚ್ಚಿಬಿಟ್ರೆ ಹೆದರಿಕೆ ಅಷ್ಟೇ, ಕಂಡ್ರೆ ಹೆದರಿಕೆ ಎಲ್ಲ ಇಲ್ಲ ಹೆಂಗೆ ಹಾವೆಲ್ಲ ಯಾವಾಗುವ. ಈಗ ಇಲ್ಲಿ ಮುಂದೆ ರಾಶಿ ಕಂಡಿಚ್ಚ, ಹಾಗಾಗಿ ಸ್ವಲ್ಪ ದಾಟಿಗೆಂಡೆ ಹೋಗಿ ಕೊಯ್ಕೊಂಬಂದ್ಬಿಡೋಣ ಹೇಳ್ಕೆತ್ತ. ಮತ್ತು ಕಟ್ನೆ ಕಲ್ಕ ಎರಡಕ್ಕೂ ಬೇಕಾಗಿತ್ತು ನೋಡಿ. ಇಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದ್ದಿ ನೋಡಿ. ಇಲ್ಲಿ ಚಲೋ ಓದಿದ್ದು ನೋಡಿ ಎಳೆ ಕುಡಿ. ಇದರಲ್ಲಿ ಹಿಂಗೆ ಕುಡಿ ಎಷ್ಟೇ ಕೊಯ್ಕತ್ತೀಯ
ಅದು ಮತ್ತೆ ಕಡೆ ಚಿಗುರ್ಕೆತ್ತು. ಹಾಗಾಗಿ ಮತ್ತು ಎಷ್ಟು ಸಾವಿರ ಇದು ಸಾಯ್ತಿಲ್ಲ, ಚಿಗುರ್ಕೆತ್ತ ಇರ್ತು ಮಳೆ ಹೊಯ್ಕೋತಿಪ್ಪದನ್ಕವ. ಹಾಗಾಗಿ ಕುಡಿ ಕೊಯ್ಕತ್ಯ ಕುಡಿನೇ ಚಲೋ ಆಗ್ತು. ಎಳೆ ಕುಡಿಯ ಒಂದು 2 ಎಲೆ ಹದದಲ್ಲಿ ಕೊಯ್ಕತ್ಯ. ಅದನ್ನೇ ಒಂದು ಮುಷ್ಟಿ ಅಪ್ಪಷ್ಟು ಕೊಯ್ಕೊಳ್ಳವು. ನೋಡಿ ಇಲ್ಲಿ ರಾಶಿ ಇದ್ದು, ಅದು ರಾಶಿ ಮಟ್ಟಿ ಒಳಗೆ ಕೊಯ್ಕೊಪ್ಪಲು ಧೈರ್ಯ ಸಾಕಾಗ್ತಿಲ್ಲ. ಆದ್ರೂ ಕೆಳಗೆ ಸಿಕ್ಕಿದಷ್ಟರಲ್ಲೇ ಕೊಯ್ಕೊ ಬಂದು ಸುಮಾರು ಸಿಕ್ತು. ಆದ್ರೂ ನೋಡಿ ಇಲ್ಲೆಲ್ಲ ಇತ್ತು. ನೋಡಿ ಇಲ್ಲೆಲ್ಲ ಎಷ್ಟು ಇದು ಕರೆಕ್ಟಾಗಿ ಕಾಣಿಸ್ತಾ ಇದ್ದು ನೋಡಿ, ಎಷ್ಟು ಅಂದಾಜು. ಇವಳ ಬದಿ ಇದಕ್ಕೆ ಬೇರೆ ಅಂತಾರು ಹೇಳತ್ವ ನೋಡಿ. ನಾ ಈಗ ಕರೆಕ್ಟಾಗಿ ತೋರಿಸಿದ್ದೀನಿ ನಿಗಕ್ಕೆ ಎಲೆ ಹೆಂಗಿದ್ದು ಹೇಳಲ್ಲವ. ಬೇರೆ ಅಂತಾರು ಹೇಳ್ತವ ನೋಡಿ. ಹಳ್ಳಿ ಮೇಲೆ ಈ ಥರದ್ದೇ ತರಕಾರಿ ಅಂದರೆ ಈ ಥರ ತರಕಾರಿಗಿಂತ ಇದ್ರ ಪದಾರ್ಥನೇ ಜಾಸ್ತಿ ಮಾಡ್ತೀಯ. ಮತ್ತು ಇದು ತರಕಾರಿ ಆಸೆಗಿಂತನೂ ಒಂದಕ್ಕಿಂತ ಒಂದು ಸಿಕ್ಕಾಬಟ್ಟೆನೇ ರುಚಿ ಆಗ್ತು. ಕನ್ನೆಕುಡಿಲಿ ಕಟ್ನೆ ಎಲ್ಲರೂ ಕಾಮನ್ನಾಗಿ ಮಾಡ್ತಾ ಮತ್ತು ಸುಮಾರು ಜನ ಮಾಡಿ ತೋರಿಸಿದ್ದ. ಕಲ್ಕಾಯಿ ಎಲ್ಲರೂ ಮಾಡ್ತ್ವಿಲೆ. ಕಲ್ಕಾಳು ಹೇಳಕ್ಕೂ ಚಟ್ನಿಗಳು ಹೇಳಕ್ಕೂ ರಶೆನೂ ರುಚಿ ಆಗ್ತು. ನಿಂಗೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಎಮ್ಮಲ್ಲಂತೂ ಕಟ್ನೆಕ್ಕಿಂತ ಕಲ್ಕನೇ ಎಲ್ಲರಿಗೂ ಫೇವ್ರೇಟು. ಆದರೆ ನಿಂಗೆ ತೋರ್ಸೋಣ ಹೇಳೋ ಕಾರಣಕ್ಕೆ ನಾ ಎರಡೂ ಮಾಡಿದ್ದೆ. ಆಮೇಲೆ ಇವರಂತೂ ಪದೇ ಕಲ್ಕ ಮಾಡೋಳ್ಕೆತೆ ಇರ್ತರು. ಇದೇ ಅಮ್ಮನೆ ಸೊಳೆ ಮರ ನಿಂಗೆ ಮೊದಲಿಂದನೂ ತೋರಿಸಿದ್ದಿ, ಗುಜ್ಕೆ ಆದಲ್ಲಿಂದನೂ. ಕಡೆಗೆ ಯಾರೂ ಕೊಯ್ಯೋದೇ ಇಲ್ಲ ನೋಡಿ. ಬಿದ್ದು ಹಾಶೋಜಿ ಇದ್ರ ಮೇಲೆ ಕಾಲಿಟ್ಕೊಂಡು ಹೋಗವು. ಒಂದು ಹನಿ ಸ್ಕಿಪ್ ಆದರೂ ಸೀದಾ ತೋಟದಲ್ಲಿ ಮಂಡ್ಗಲ್ಗೆಲ್ಲ ಎಣ್ಣೆ ಹಾಕಕ್ಕಾಗ್ತು ಕಡೆಗೆ. ಹಾಗಾಗಿ ಸ್ವಲ್ಪ ಕಷ್ಟಪಟ್ಕೊಂಡೆ ಹೋಗೋಕ್ಕಾಗ್ತು. ಇಲ್ಲಿ ಸ್ವಲ್ಪ ಸ್ಲೋ ಮೋಷನ್ನಲ್ಲಿ. ಇದೆಲ್ಲಂತೂ ಕಾವಿ ಗಿಡ ನಿಂಗೆ ತೋರಿಸಿದ್ದಿ. ಈಗ ಅದನ್ನೆಲ್ಲ ಕೊಯ್ಕೊಂಡು ಅಂತೂ ಮನೆವರೆಗೆ ಬಂದು ಇಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗೋಗಿತ್ತು. ಆದರೆ ಇದ್ರಲ್ಲಿ ಒಂದಂತೂ ಕೇಳಿದ್ರೆ ಉಳಿದಿದ್ದು 3 ಪದಾರ್ಥ ಮಾಡಿಟ್ಕೊಬಿಟ್ಟೈತಿ. ಹಾಗಾಗಿ ಲಾಸ್ಟ್ ಇಟ್ಗಂಜಿ ಅಕಸ್ಮಾತ್ ಆಗದ್ದೆ ಹೋದರೂ ಲೇಟಾಗಿ ಆದರೂ ತೊಂದರೆ ಇಲ್ಲ ಹೇಳಿ ಉಳಿದಿದ್ದ ಪದಾರ್ಥ ಎಲ್ಲ ಮಾಡಿ ಮುಗ್ಸಿಕ್ಕೆ ಹೋಗಿದ್ದಿದ್ದಿ. ಹಾಗಾಗಿ ಸಸಾರದಲ್ಲಿ ಆಯ್ತು. ಈ ಕೊಯ್ಕ ಬಂದ್ಕೊಂಡು ಇದನ್ನು ಒಂಚೂರು ಸೋಯಿಸ್ಗೆಳವು ಅಂದರೆ ಮತ್ತೆಂತ ಇಲ್ಲೇ ಕ್ಲೀನಾದ ಎಲೆನೇ ನೋಡಿ ಕೊಯ್ಕ ಬಂದಿರುತ್ತೆ. ಮತ್ತು ಹಳ್ಳಿ ಮೇಲೆಲ್ಲ ಕೆಮಿಕಲ್ ಅಂಥದ್ದು ಇರುತ್ತಿಲ್ಲ. ಸೊಕಾಗಿ ಒಂದು ಸರಿ ತೊಳ್ಕೊಬಿಟ್ರೆ ಸಾಕು. ಆದರೆ ಇದರಲ್ಲಿ ಸೋಯಿಸ್ಗೆಂಬುದು ಎಂಥದನ್ನ ತೋರಿಸ್ತೀನಿ ನೋಡಿ ನಿಂಗಕ್ಕೆ. ಹಾಂ ನೋಡಿ, ಈಗ ಇಲ್ಲಿ ಈ ಸೊಪ್ಪು ತಂದು ಹಾಕ್ಕೆಂಜಿ ಅಷ್ಟು ಕುಡಿನ ಕೊಯ್ಕ ಬಂದ್ಕಂಜಿ. ಇದರೊಳಗೆ ಸೋಯಿಸ್ಗೆಂಬುದು ಅಂದರೆ ಈ ಕುಡಿಗೆ ಮಧ್ಯದಲ್ಲಿ ಒಂದು ಸಣ್ಣದು ಇದ್ರ ಥರ ಪ್ಲ್ಯಾಸ್ಟಿಕ್ ಥರದ್ದೆಯ ಒಂದು ಇದಿರ್ತು. ಅದಕ್ಕೆ ಅಂತ ಹೇಳ್ತಂದರೆ ಒಂಥರ ದಾರದ ಥರನೇ ಇರ್ತು. ಎಲೆ ಹಾಗೆಯ ಪ್ಲ್ಯಾಸ್ಟಿಕ್ ಥರ ಇರ್ತು. ಅದನ್ನು ತೆಕ್ಕೊಳ್ಳವು. ಅದು ಇದ್ದರೂ ಹಾಗೇಳಿ ಎಂಥ ಪ್ರಾಬ್ಲಮ್ ಇಲ್ಲ ಅದ್ರ ತಿಂದ್ರೂ. ಆದರೆ ಅದು ಮಿಕ್ಸಿಲಿ ಅಷ್ಟು ನುಣ್ಣಗಾಗ್ತಿಲ್ಲ. ಹಾಗಾಗಿ ಅದನ್ನೊಂದು ತೆಕ್ಕೊಳ್ಳೋಕ್ಕಾಗ್ತು. ನೋಡಿದೆ ಇಲ್ಲಿ ತೆಗೆದು ಹಾಕಿದ್ದೆ ಸಣ್ಣದು. ನೋಡಿದೆ ಇದು. ಹಾಂ ಇದೆ ಸಣ್ಣದೊಂಥರ ಪ್ಲ್ಯಾಸ್ಟಿಕ್ ಥರನೇ ಇರ್ತು. ಸಣ್ಣ ಚೂರು ಅದು ಪ್ರತಿ ಕುಡಿಗೂ ಇರ್ತು. ಪ್ರತಿ ಎಲೆಗೂ ಅದೊಂಥರ ಕವರು ಲೇಯರ್ ಥರನೇ ಇರ್ತು. ಅದ್ರ ತೆಕ್ಕೊಳ್ಳೋಕ್ಕಾಗ್ತು ಅಷ್ಟು ಕುಡಿಲುವ. ಹಾಗೆ ಹಾಕಿ ಮಾಡಿದ್ರು ಎಂತ ಆಗ್ತಿಲ್ಲ. ಅದರದ್ದು ಒಂಥರ ಒಂದೊಂದು ಸುತ್ತು ಮಿಕ್ಸಿಲಿ ನುಣ್ಣಗಾಗ್ತಿಲ್ಲ. ಎಲ್ಲರೂ ಚೂರು ಬಾಯಿಗೆ ಸಿಕ್ತು. ಈ ಮಂಡೆ ಕಸ ಸಿಕ್ತಲ್ಲ ಅದೇ ಥರನೇ. ಹಾಗಾಗಿ ಅದು ತೆಕ್ಕೊಬಿಡ್ತು. ಈಗ ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡ್ಕೊಳ್ಳವು. ಇದು ಸೊಪ್ಪೇ ಜಾಸ್ತಿ ತಗೊಳ್ಳವು. ಕಾಯಿ ಎಲ್ಲ ಕಡೆಗೆ ಸ್ವಲ್ಪ ಹಾಕ್ಯಮ್ಮನ. ಸೊಪ್ಪು ಜಾಸ್ತಿ ತಗೊಂಡ್ರೆ ರುಚಿ ಜಾಸ್ತಿ ಆಗ್ತು. ನೋಡಿ ಇದನ್ನು ಚೆನ್ನಾಗಿ ವಾಶ್ ಮಾಡಿದ್ದಿ. ಎಂತಕ್ಕೆ ಬೇಸಿನಲ್ಲೇ ಹಾಕಿ ಅಂತಕ್ಕೆ ತೊಳಿತಾ ಇದ್ದಿ ಕೇಳಡಿ. ಎಂತಕ್ಕೆ ಅಂದರೆ ಎಮ್ಮಲ್ಲಿ ಹರಿಯ ನೀರು. ಹಾಗಾಗಿ ಬೇಸಿನಲ್ಲಿ ಎಂದ್ಲಿಂದ ಎಂಥದ್ದು ತೊಳಿತ್ವಿಲೆ. ಎಂದ್ಲು ಮಾಡಿದ್ದು ಅಥವಾ ಪಾತ್ರೆ ತೊಳೆಯೋದು ಆ ಥರ ಎಲ್ಲ ಮಾಡ್ತೀವಿಲ್ಲ. ಎಂತಕ್ಕೆಂದರೆ ದೇವ್ರಿಗೆ ಇಲ್ಲಿ ನೀರು ಹಿಡ್ಕೊಂಡು ಹೋಗ್ತೀಯ. ಮಡಿ ನೀರುಳು ಇಲ್ಲೇ ಹಿಡ್ಕತ್ತ. ಹಾಗಾಗಿ ಇದ್ರೊಳಗೆ ಕ್ಲೀನ್ ಆಗ್ತು. ಚೊಕ್ಕ ಮಾಡಿ ತೊಕ್ಕೊಬಿಟ್ಟು 1-2 ಸರಿ ನೀರಾಕಿ ತೊಕ್ಕೊಂಡ್ರೆ ಸಾಕಾಗ್ತು. ಎಂತಕ್ಕೆ ಅಂದರೆ ಇದು ಕೆಮಿಕಲ್ ಎಲ್ಲ ಎಂತ ಹಾಕಿದ್ದಲ್ದಲ್ಲಿ. ಹಾಗಾಗಿ ಹಳ್ಳಿ ಮೇಲೆ ಈ ಥರದ್ದು ಸೊಪ್ಪು ಸದ್ಯಲ್ಲಿ ರಾಶಿ ಅಡುಗೆ ಮಾಡ್ಲಕ್ಕು. ನಾ ಹಿಂಗೆ ಒಂದೊಂದು ತೋರ್ಸ್ಕೊತ ಹೋಗ್ತೀನಿ. ನಿಂಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ ಇವತ್ತು ಸೊಳಕೆಸಿನ ಸೊಪ್ಪಿನ ಪಲ್ಯ ಇತ್ತು. ಅದನ್ನು ಸಣ್ಣ ಬೆಂಕಿಲಿ ಹುರಿಯಲ್ಲಿ ಇಟ್ಟಿಗೆ ತೋಟಕ್ಕೆ ಹೋಗಿದ್ದಿದ್ದಿ. ಅಷ್ಟೋ ತನಕ ಇದು ಚೆನ್ನಾಗಿ ಫ್ರೈ ಹಾಕ್ಕೊಂಡಿದ್ದು ನೋಡಿ. ಈಗ ಇದನ್ನು ಒಂದು ಬೌಣೆಲಿ ಹಾಕಿ ಒಂದು ಚೂರೇ ನೀರು ಹಾಕಿ ಬೇಯಿಸ್ಕೊಳ್ಳವು. ರಾಶಿ ನೀರು ಬೇಕಾಗ್ತಿಲ್ಲ. ಇದು ತೊಳೆದಿದ್ದ ನೀರೇ ಸಾಕಾಗಿರ್ತು. ಎಂತಕ್ಕೆಂದರೆ ಇದು ಬೇಗನೆ ಬಾಡ್ತು. ಒಂದು 2 ನಿಮಿಷಕ್ಕೆ ಬಾಡಿ ಹೋಗ್ತು. ಈ ನೋಡಿ ಹಿಂಗಿದ್ದಲ್ಲಿ ಈ ನೋಡಿ 2 ನಿಮಿಷಕ್ಕೆ ಕಾಣಿಸ್ತೀವಿ. ಅದನ್ನು ಸ್ವಲ್ಪ ಸುಗ್ದಂಗೆ ಆಗ್ತು. ಬೆಂದ ಕೂಡಲೇ ಒಂದು 2 ನಿಮಿಷ ಮುಚ್ಚಿಟ್ರಂತೂ ಮತ್ತು ಬೇಗನೆ ಆಗ್ತು. ಇದನ್ನು ಒಂದು ಸರಿ ಬೇಯಿಸ್ಕೆ ಬಿಡೋಣ ಸರಿ ಮಾಡಿ. ಒಂದು 2 ನಿಮಿಷ ಸಾಕಾಗ್ತು ಅಷ್ಟೇ. ಹಾಗೆ ಇದಕ್ಕೆ ಹಾಕಲೆ ಮಸಾಲೆ ಅಂತೂ ಹಾಕೋದಿರ್ತಿಲ್ಲ. ಜೀರಿಗೆ ಒಂಚೂರು ಫ್ರೈ ಮಾಡಿ ಹಾಕ್ರತ್ತು. 1-2 ಸ್ಪೂನ್ ಜೀರಿಗೆ ತಗೊಂಡು ಜೀರಿಗೆ ಎಷ್ಟು ಹಾಕಿರೂ ಚಲೋನೇ ಆಗ್ತು ಇದಕ್ಕೆ. ನೋಡಿ ಈಗ ಇದಷ್ಟೊತ್ತಿ ಒಂದು ಕುದಿ ಬಂದ್ಕೊಳ್ಳೆ ಬೆಂದು ಹೋಗಿರ್ತು. ಈಗ ಒಂದು 10-15 ಗಾಂಧಾರಿ ಮೆಣಸು ಹಾಕ್ತಾಯಿದ್ವಿ. 15-25. ಯಾಕೆಂದರೆ ಸ್ವಲ್ಪ ಖಾರ ಆಗವು ಇದು. ಮತ್ತು ಮಳೆಗಾಲದ ಸ್ವಲ್ಪ ಕಟ್ಟಗಿದ್ರೆ ಚಲೋ ಆಗ್ತದೆ. ಹಾಗಾಗಿ ಈ ಸೊಪ್ಪಿಗೆ ಹಾಕ್ಬಿಡ್ತಾ ಇದ್ದೀವಿ. ಅದು ಒಂಚೂರು ಬೆಂದ್ಕೊಳ್ಳಿ ಹೇಳಿ. ನೋಡಿ ಇದು ಗೊಡಗುಡ್ತಾ ಇದ್ದು.
ನೋಡಿ ಹೆಂಗೆ ನೋಡಿ ಕಲರ್ ಚೇಂಜ್ ಆಗ್ತದ. ಒಂದು ಸರಿ ಹಿಂಗೆ ಒಡಗುಡತ್ತಿಗೆ ಕಲರ್ ಚೇಂಜ್ ಆಗೋಗ್ತು. ಇದು ರಾಶಿ ಬೇಯಿಸೋಳು ಇರ್ತಿಲ್ಲ ನೋಡಿ. ಈಗ ಇದನ್ನು ತೆಗೆದು ಬದಿಗೆ ಇಟ್ಕೊಬಿಡೋಣ, ಒಂಚೂರು ತಣಿಲಿ ಇದು. ಈಗ ಇದ್ರ ಬದಿಗೆ ಇಟ್ಕೊಂಡು ಜೀರಿಗೆ ಒಂಚೂರು ಫ್ರೈ ಮಾಡ್ಕೊಂಬನ. ಒಂದು 2 ಸೆಕೆಂಡು ಸ್ವಲ್ಪ ಬಿಸಿ ಆದರೂ ಸಾಕಾಗ್ತು. ಹಾಗೆ ಹಾಕಿರೂ ಚಲೋನೇ ಆಗ್ತು, ಎಂತ ಆಗ್ತಿಲ್ಲ. ಅದ್ರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ. ಹಾಗೆ ಇದಕ್ಕೆ ಒಂದು 3-4 ಬೆಳ್ಳುಳ್ಳಿ ಹಾಕ್ಯಳವು. ಬೆಳ್ಳುಳ್ಳಿಯ ಇದಕ್ಕೆ ಹಸಿತ ಹಾಕಿ ಬೀಸಿರು ಚಲೋ ಆಗ್ತು. ನಿಂಗೆ ಹಂಗೆ ಆಗ್ತಿಲ್ಲ ಅಂದ್ರೆ ಕಡೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರು ಚಲೋ ಆಗ್ತು. ಆಮೇಲೆ ಹಸಿದ ಹಾಕ್ತೀಯಾನು. 4 ಬೆಳ್ಳುಳ್ಳಿ, 1 ಮುಷ್ಟಿ ಕಾಯಿ ತುರಿ ಹಾಕ್ತೀವಿ ಇದಕ್ಕೆ ನೋಡಿ. 1 ಮುಷ್ಟಿ ಕಾಯಿ ತುರಿ ಹಾಕಿದ್ದಿ. ಈಗ ಈ ಬೇಯಿಸಿಟ್ಕೊಂಡಿದ್ದ ಸೊಪ್ಪಿದ್ದಲ್ಲಿ ಅದನ್ನು ಹಾಕಿ ಬೇಯಿಸವು. ಅದು ಆ್ಯಕ್ಚುಲಿ ಸ್ವಲ್ಪ ತಣಿಯೋಕ್ಕಾಗಿತ್ತು. ಅದು ನನಗೆ ಸಿಕ್ಕಾಪಟ್ಟೆ ಗಡ್ಬಡಿಯಲ್ಲಿ ಇದ್ದಿದ್ದು, ಹಾಗಾಗಿ ಸ್ವಲ್ಪ ಬಿಸಿ ಬಿಸಿದೇ ಬೀಸಿದ್ದಿ ಅಂತ ಪ್ರಾಬ್ಲಮ್ ಆಗ್ತಿಲ್ಲ. ಈ ಜೀರಿಗೆ ಹುರಿದಿದ್ದು ಹಾಕ್ಕೊಂಡು ಇದು ಕಬ್ಬಿಣದ ಹುಟ್ಟು. ಹೆಂಗೆ ಒಗ್ಗರಣೆ ಹಾಕೋದು ಮಾತ್ರ ಕಬ್ಬಿಣದ ಹುಟ್ಟಲ್ಲಯ್ಯ. ಅದಕ್ಕೆಂದ್ರೆ ಕಬ್ಬಿಣದ ಅಂಶ ಶರೀರಕ್ಕೆ ಹೋಗ್ತುಳಿ, ಹಳಬರೆಲ್ಲ ಮಾಡಿಟ್ಟಿದ್ದದಯ್ಯ. ಹಾಗಾಗಿ ಒಗ್ಗರಣೆ ಹುಟ್ಟು ಮಾತ್ರ ಹಾಳಾದಂಗೂ ಹೆಂಗೆ ಕಬ್ಬಿಣದ್ದೇ ತಂದ್ಕತ್ತೀಯ, ನಾನ್ ಸ್ಟಿಕ್ ಎಲ್ಲ ತಂದ್ಕತ್ವಿಲ್ಲ. ಈಗ ಇದು ಸ್ವಲ್ಪ ಬಿಸಿ ಬಿಸಿ ಇತ್ತು, ಆದರೂ ಹಾಕ್ಕೊಂಡು ರುಬ್ಬಿಟ್ಟಿದ್ದು. ಬಿಸಿದು ಹಾಕಿರಿ ಅಂತ ಆಗ್ತಿಲ್ಲ, ಸ್ವಲ್ಪ ಮಟ್ಟಿಗೆ ಬಿಸಿ ಇತ್ತು. ಹಾಗೇಳಿ ಕಾಯೆಲ್ಲ ತಣ್ಣಗಿತ್ತಲ್ಲಿ ಸರಿ ಆಗ್ತಿತ್ತು. ನಂಗೆ ಮತ್ತು ಬೇರೆ ಕೆಲಸ ಎಲ್ಲ ಸಿಕ್ಕಾಪಟ್ಟೆ ಇತ್ತು, ಉಳಿದಿದ್ದ ಪದಾರ್ಥ ಎಲ್ಲ ಆಗಿತ್ತು, ಮತ್ತು ಟೈಮೂ ಆಗೋಗಿತ್ತು ನಾ ಇದಿಷ್ಟು ಮಾಡೋಷ್ಟೊತ್ತಿಗೆ. ಹಾಗಾಗಿ ಹನಿ ಬಿಸಿ ಇದ್ದರೂ ತೊಂದರೆ ಇಲ್ಲ, ರುಬ್ಕೆ ಬಿಡೋಣ ಹೇಳಿ ರುಬ್ಬಿ ಹಾಕಿಟ್ಟೆ ನೋಡಿ. ಸ್ವಲ್ಪ ಬಿಸಿ ಬಿಸಿ ಇದ್ದು, ಆದರೂ ಎಂಥ ಪ್ರಾಬ್ಲಮ್ ಆಗ್ತಿಲ್ಲ. ಮತ್ತು ಈ ಕೆಲವು ಸತಿ ಅಂತಾಗ್ತು, ಈ ಸ್ವಲ್ಪ ಬಿಸಿ ಬಿಸಿ ಇದ್ದಾಗೆ ನಾವು ಕಾಯಿ ಹಾಕಿ ರುಬ್ಕೊಂಡ್ರೆ ಇದು ಹಳಸ್ದಂಗೆ ಆಗ್ತಿಲ್ಲ. ಅಂದರೆ ನಾವು ಹೊರಗೆ ಇಡ್ಲಕ್ಕು ಇಲ್ದೋರೆ ಸಂಜೆ ಹೇಳೋಷ್ಟೊತ್ತಿಗೆ ಕೆಲವು ಸತಿ ಹಳಸಿ ಹೋಗ್ತಿದ್ದವ್ರು, ಫ್ರಿಜ್ಜಲ್ಲಿ ಇಟ್ಕೊಳಕ್ಕಾಗ್ತದ. ಹಿಂಗೆ ಮಾಡ್ಕೊಂಡ್ರೆ ಕಾಯು ಬಿಸಿ ಆಗ್ತಲ್ಲಿ, ಹಂಗಾಗಿ ಹಂಗೆ ಆಗ್ತಿಲ್ಲ. ಹಂಗೆ ಕೆಲವು ಸತಿ ನಾ ಹಾಗೆ ಮಾಡ್ತಿ. ಈಗ ಇದನ್ನು ಬೀಸ್ಕೊಂಡು ಒಂದು ಪಾತ್ರಕ್ಕೆ ಹಾಕ್ಕೊಂಡು ಹತ್ತಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ವಾಟವಳಿ ಪುಡಿ ಹಾಕಿರೆ ಕಲ್ಕ ರೆಡಿ ಆಗ್ತು. ಒಂದು ಸರಿ ಟ್ರೈ ಮಾಡಿ ನೋಡಿ, ರಶಿನ ರುಚಿ ಆಗ್ತು ಇದು. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಂತಕ್ಕೆ ಅಂದರೆ ನಾ ಹಾಕೋ ಎಲ್ಲ ವೀಡಿಯೋ ನಿಮಗೆ ಗೊತ್ತಿಲ್ಲ ಇದು ಸಬ್ಸ್ಕ್ರೈಬ್ ಆಗದೆ ಹೋದರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗದೆ ಹೋದರೆ ಬೇರೆ ಯಾರ ಹತ್ರರು ಹೇಳಿ ಯಾರು ಮಾಡಿಸ್ಕೊಳ್ಳಿ. ಮತ್ತು ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾಯಿರಿ, ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕಿ, ನಂಗೆ ನೋಡಲು ಖುಷಿ ಆಗ್ತು. ನಿಗಳ ಸಪೋರ್ಟ್ ಹಿಂಗೆ ಇರಲಿ ಕೇಳ್ಕೇತಿ. ಇದು ನೋಡಿ ಬೀಳು, ಕೆಸನ ಬೀಳು ಹೇಳ್ತೀವಲ್ಲಿ, ಕೆಸನ ಸೊಪ್ಪಿನ ಬೀಳು, ಅದ್ರ ಸಾಸ್ಮೆ, ಅದು ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಚಲೋದು. ಮತ್ತು ಅದರ ಸಿಕ್ಕಾಪಟ್ಟೆ ಕ್ಯಾಲ್ಶಿಯಮ್ ಇರ್ತು. ಇದು ಸೊಳೆ ಕೆಸನ ಸೊಪ್ಪಿನ ಪಲ್ಯ. ಮಳೆಗಾಲದಲ್ಲೆಲ್ಲ ಈ ಥರದ್ದೇ ಅಡುಗೆ ಜಾಸ್ತಿ ಮಾಡ್ತೀವಿ ಹಳ್ಳಿ ಮೇಲೆ. ಈ ಕೆಸನ ಸೊಪ್ಪಲ್ಲೂ ಕ್ಯಾಲ್ಶಿಯಮ್ ಸಿಕ್ಕಾಪಟ್ಟೆನೇ ಇರ್ತು. ಹಾಗಾಗಿ ಮಳೆಗಾಲದಲ್ಲಿ 2-3 ದಿವಸ ಕೆಸನ ಸೊಪ್ಪಿನ ಒಂದು ಎಂಥರೂ ಅಡುಗೆ ಇದ್ದೇ ಇರ್ತು. ಕರ್ಕಲಿ ಅಥವಾ ಇದೇ ಕೆಸನ ಬೀಳು ಸಾಸ್ಮೆ ಅಥವಾ ಈ ಸೊಳೆ ಕೆಸನ ಸೊಪ್ಪಿನ ಪಲ್ಯ, ಈ ಥರದ್ದು ಯಾವ್ದಾದ್ರು ಒಂದು ಇದ್ದೇ ಇರ್ತು. ಈಗ ಇಲ್ಲಿ ಸೈಡಿಗೆ ಅನ್ನನೂ ಬೇಯ್ತಾ ಇದ್ವು, ಆಮೇಲೆ ಯಾವಾಗೂ ಬಾಗಿಸಿದ ಅನ್ನನೇ ಆಗವು. ಹಾಗಾಗಿ ಇವತ್ತಿನ 3 ಪದಾರ್ಥ ರೆಡಿ ಆಯ್ತು ನೋಡಿ. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಜು, ಯಾವ ಪದಾರ್ಥ ಇಷ್ಟ ಆಜು ಕಾಮೆಂಟ್ ಮಾಡಿ ತಿಳಿಸಿ. 2-3 ಪದಾರ್ಥ ಹಾಕ್ಕೊಂಡು ಯಾರಿಗೆ ಊಟ ಮಾಡಲು ಇಷ್ಟ ಅವು ತಿಳಿಸಿ. ಹಾಂ ನೋಡಿ 3 ಪದಾರ್ಥನೂ ರೆಡಿ ಆಯ್ತು. ಈಗ ಬಾಕಿ ಕೆಲಸಕ್ಕೆ ಹೋಗ್ಬನಳಿ ಹೊರಟೆ. ಇದು ಮತ್ತೊಂದು ಇದರಲ್ಲಿ ಕಟ್ನೆ ಮಾಡೋದು ಹೆಂಗೆ ಹೇಳು ತೋರಿಸ್ತೀವಿ ನೋಡಿ. ಕನ್ನೆ ಕುಡಿಯ ಚೊಕ್ಕ ಮಾಡಿ ತೊಕ್ಕಂಜಿ. ಇದು ನಿಜವಾಗಿ ಹೇಳೋ ಅಂದರೆ 2 ದಿವಸ ಸಪ್ರೇಟ್ ಮಾಡಿದ ಅಡುಗೆ. ನಾ 2 ಸೇರಿಸಿ ಒಂದೇ ವ್ಲಾಗ್ ಮಾಡಿ ಹಾಕ್ತಾಯಿದ್ದಿ. ಇವತ್ತು ನಿನ್ನೆ ಕಟ್ನೆ ಮಾಡಿದ್ದಿದ್ದು, ನಿನ್ನೆ ಕಲ್ಕ ಮಾಡಿದ್ದಿದ್ದು, ಇವತ್ತು ಕಟ್ನೆ ಮಾಡಿದ ವೀಡಿಯೋ ಹಾಕ್ತಾಯಿದ್ದಿ. ಇದು ನೋಡಿ ಚೊಕ್ಕ ಮಾಡಿ ತೊಕ್ಕೊಂಡು ಒಂಚೂರು ನೀರು ಹಾಕಿ ಬೇಯಿಸ್ಕೆ ಬಿಡೋಣ. ಕಟ್ನೆ ಹೆಂಗೆ ಮಾಡೋದು ತೋರಿಸ್ತೀನಿ ನೋಡಿ. ಈಗ ಇದಕ್ಕೊಂಚೂರು ನೀರು ಹಾಕಿ 1 ಸೆಕೆಂಡ್ ಬೇಯಿಸ್ಕೊಂಬನ. ಇದು ರಾಶಿ ಸೊಪ್ಪು ಇಲ್ಲೇ ಕಟ್ನಿಗೆ ಸ್ವಲ್ಪ ಸೊಪ್ಪು ಬೇಕಾಗ್ತು, ಕಲ್ಕಕ್ಕೆ ರಾಶಿ ಬೇಕಾಗ್ತು ನೋಡಿ. 1 ಸೆಕೆಂಡಲ್ಲಿ ಬೆಂದು ಹೋಗ್ತು. ಇದಕ್ಕೆ 2 ಗಾಂಧಾರಿ ಮೆಣಸು ಹಾಕಿದ್ದಿ. ಅಂತಕ್ಕೆ ಅಂದರೆ ಇದು ಖಾರ ಹಪ್ಪದಲ್ಲ, ಹಾಗಾಗಿ ಒಂದು 5-6 ಬೆಳ್ಳುಳ್ಳಿ ಹಾಕಿದ್ದಿ ನೋಡಿ. ಇದೊಂದು 5-6 ಬೆಳ್ಳುಳ್ಳಿ ಹಾಕಿದ್ದಿ. ಈಗ ಸೊಪ್ಪು ಹೆಂಗು ಬೆಂಜು, ಆದರೆ 1 ಸೆಕೆಂಡ್ ಸ್ವಲ್ಪ ಬೆಳ್ಳುಳ್ಳಿ ಇದು ಒಂಚೂರು ಫ್ರೈ ಆದಂಗೆ ಆಗಲಿ ಮುಚ್ಚಿಟ್ಟಿದ್ದಿ ಅಷ್ಟೇ. ಹಾಗೆ ಈಗ ಒಂದು ಮಿಕ್ಸಿ ಜಾರಿಗೆ ಕಾಯಿ ಸುಳಿ ಹಾಕ್ಯಮನ. ಕಾಯಿ ಸುಳಿ ಒಂಚೂರು ಹಾಕ್ಯಳಿ.
ಈಗ ಇದು ಬೆಂಜು ನೋಡಿ ಇಲ್ಲಿ ಕರೆಕ್ಟಾಗಿ ಈಗ ಇದಕ್ಕೆ ಕರೆಕ್ಟಾಗಿ ಬೆಂಜು. ಈಗ ಇದನ್ನು ಕಾಯಿ ಸುಳಿ ಸಂತಿಗೆ ಹಾಕಿ ಬೀಸ್ಗೆಮನ. ಈಗ ಇದಕ್ಕೆ 1 ಸ್ಪೂನ್ ಜೀರಿಗೆ ಫ್ರೈ ಮಾಡಿ ಹಾಕೇಳಕ್ಕಾಗಿತ್ತು. ನಂಗೆ ಆ ವಿಡಿಯೋ ಸ್ಕಿಪ್ ಆಜು, ನಾ ಹಾಕಿದ್ದೆ ಅದು ವಿಡಿಯೋ ಸ್ಕಿಪ್ ಆಗೋಜು, ಸಾರಿ. ಇದಕ್ಕೆ 1 ಸ್ಪೂನ್ ಜೀರಿಗೆಯ ಫ್ರೈ ಮಾಡಿ ಹಾಕೇಳಿ. ನಾ ಕಲ್ಕಕ್ಕೆ ತೋರಿಸಿದ್ನಲ್ಲಿ ಅದೇ ಸೇಮ್ ಪ್ರೊಸೀಜರ್ಲಿ ಬೀಸ್ಗೆ ಅದಕ್ಕೆ ಹಾಕಿ ಬೀಸ್ಬಿಟ್ರೆ ಆಯ್ತು ನೋಡಿ. ಬೀಸ್ಕೊಂಡು ನುಣ್ಣಗೆ ಬೀಸ್ಗೆ ಬಂದ್ಕೊಳ್ಳಿ. ಈಗ ಇದನ್ನ ಕಲ್ಕನಾದರೆ ನಾವು ಬಿಸಿ ಮಾಡೋ ಗೊಡಗುಡ್ಸೋ ಇರ್ತಿಲ್ಲ, ಆದರೆ ಇದನ್ನ ಗೊಡಗುಡ್ಸೋಕ್ಕಾಗ್ತು ಸ್ವಲ್ಪವ ನೋಡಿ. ಇದನ್ನ ಬಿಸಿ ಬಿಸಿ ಇದು ಪದಾರ್ಥ ಮಾಡ್ಕೊಂಬಲ್ಲ ಹಾಕ್ತೀವಿ. ಮಳೆಗಾಲದಲ್ಲಿ ಬಿಸಿ ಬಿಸಿ ಊಟ ಮಾಡೋದು ಚಲೋ ಆಗ್ತದ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಇದನ್ನು ಗೊಡಗುಡಿಸ್ಕೊಳ್ಳವು ಸರಿ ಮಾಡಿ. ಇದಕ್ಕೆ ಮತ್ತೆ ಎಂತ ಹಾಕೋದು ಇರ್ತಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪೊಂದು ಹಾಕಿ ಗೊಡಗುಡಿಸಿದ್ನಲ್ಲಿ ಈಗ ಇದಕ್ಕೆ 1 ಸೌಟು ಕಡದ ಮಜ್ಜಿಗೆ ಹಾಕ್ರಾತು ಲಾಸ್ಟಲ್ಲಿ. ಅದು ಒಂದು ಸರಿ ಚಲೋ ಗೊಡಗುಟ್ಟ ಮೇಲೆ ಇಳಿಸ್ಕೊಂಡು 1 ಸೌಟು ಮಜ್ಜಿಗೆ ಹಾಕ್ಯಬಿಡೋಣ ನೋಡಿ. ಸರಿ ಗೊಡಗುಟ್ಟಿದ್ದುದ. ಈಗ ಬದಿ ಇಳಿಸಿಟ್ಕೊಂಡು ಹಾಕಿ ಇಲ್ದವ್ರು ಕೊಡಕ್ಲಾಗೋಗ್ತು. ನೋಡಿ 1 ಸೌಟ್ ಮಜ್ಜಿಗೆ ಹಾಕ್ಬಿಟ್ರೆ ಆತು ಇದಕ್ಕೆ. ನೋಡಿ ಬಿಸಿ ಬಿಸಿ ಕಟ್ನೆ ರೆಡಿ ಆಯ್ತು. ಈಗ ಬಿಸಿ ಬಿಸಿ ಕಟ್ನೆ ಇವತ್ತು ಕಳಲೆ ಹುಳಿಯಾಗಿತ್ತು. ಎರಡು ಪದಾರ್ಥನೂ ರೆಡಿ ಆಯ್ತು. ನಿಂಗಕ್ಕೆ ಯಾರ್ಯಾರಿಗೆ ಹಿಂಗೆ 2-3 ಪದಾರ್ಥ ಹಾಕೊಂಡು ಊಟ ಮಾಡಲು ಇಷ್ಟ ಆಗ್ತಾಯಿದ್ದು ನಮ್ಮ ಮನೆ ಬಪ್ಪಲ್ಲಿ ಅಡ್ಡಿಲೆ. ಮತ್ತು ನಿಂಗಕ್ಕೆ ಇಷ್ಟ ಆದ ವಿಡಿಯೋ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.